ಪೊಲೀಸ್ ಆಗ್ಬೇಕನ್ನೋ ಆಸೆ ಇದೆಯಾ? ಹಾಗಾದ್ರೆ ಈ ಸುದ್ದಿ ನಿಮ್ಗಾಗಿನೇ. ಕರ್ನಾಟಕ ಸರ್ಕಾರದಿಂದ KSRP, KSISF ಹಾಗೂ IRB ಸೇರಿ 2314 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕಟ ಆಗಿದೆ. ಈ ವಿಡಿಯೋದಲ್ಲಿ ಯಾರು ಅರ್ಜಿ ಹಾಕಬಹುದು, ಯಾವ ದಾಖಲೆಗಳು ಬೇಕು, ಎಷ್ಟು ಸಂಬಳ, ಏನ್ ಪರೀಕ್ಷೆ ಇರುತ್ತೆ ಮತ್ತು ಅಧಿಕೃತ ನೋಟಿಫಿಕೇಶನ್ ಎಲ್ಲಿದೆ ಎಂಬುದನ್ನ ಹುದ್ದೆಗಳ ಮಾಹಿತಿ ನೋಡೋದಾದ್ರೆ, ಇಲಾಖೆ ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ ಸಂಸ್ಥೆ KEA. ಒಟ್ಟು ಹುದ್ದೆಗಳು 2314. KSRP, KSISF, IRB. ಅರ್ಜಿ ಪ್ರಕ್ರಿಯೆ 13 ಜುಲೈ 2026ರಿಂದ ಆರಂಭವಾಗಿದೆ. ಕೊನೆಯ ದಿನಾಂಕ 10 ಆಗಸ್ಟ್ 2026. ವಿದ್ಯಾರ್ಹತೆ ಏನಿರಬೇಕು ಅನ್ನೋದನ್ನ ನೋಡೋದಾದ್ರೆ, ಈ ಹುದ್ದೆಗೆ ಅರ್ಜಿ ಹಾಕಲು ಸೆಕೆಂಡ್ PUC ಪಾಸ್ ಆಗಿರಬೇಕು. ಕೆಲವು ಮೀಸಲು ವರ್ಗಗಳಿಗೆ ಸರ್ಕಾರದ ನಿಯಮದಂತೆ ವಯೋಮಿತಿ ಸಡಿಲಿಕೆ ಇರುತ್ತೆ. ಸಂಬಳ ಎಷ್ಟಿರುತ್ತೆ ಅನ್ನೋದಂತ ನೋಡೋದಾದ್ರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ 37,500ರಿಂದ 76,100ರವರೆಗೆ ಮಾಸಿಕ ವೇತನ ದೊರೆಯಲಿದೆ. ಜೊತೆಗೆ ಸರ್ಕಾರದ ಇತರೆ ಭತ್ಯೆಗಳು ಕೂಡ ಸಿಗುತ್ತೆ. ಬೇಕಾಗಿರುವ ದಾಖಲೆಗಳು: SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಮೊಬೈಲ್ ನಂಬರ್, ಇಮೇಲ್ ID. ಅರ್ಜಿ ಹೇಗೆ ಹಾಕ್ಬೇಕು? ಇದನ್ನ ನೀವು ಅಧಿಕೃತ KEA ರಿಕ್ರೂಟ್ಮೆಂಟ್ ಪೋರ್ಟಲ್ ನ ಓಪನ್ ಮಾಡಬೇಕು. ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2026 ನ ಆಯ್ಕೆ ಮಾಡಿ. ನೆಕ್ಸ್ಟ್ ಅದ್ರ ಮೇಲೆ ನ್ಯೂ ರಿಜಿಸ್ಟ್ರೇಷನ್ ಅಂದ್ರೆ ನೀವೇನ ಮೊದಲೇ ಮಾಡಿದಿದ್ರೆ ಲಾಗಿನ್ ಅಂತ ಆಗ್ಬಹುದು. ಇಲ್ಲ ನಾನು ಇವಾಗ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ ನಂತರ ನೀವು OTP ವೆರಿಫೈ ಮಾಡಿ. ಅದಾದ ಮೇಲೆ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ತುಂಬಿ, ಅದಾದ ನಂತರ ವಿದ್ಯಾರ್ಹತೆ ವಿವರಗಳನ್ನ ಪ್ರತಿಯೊಂದು ನಮೂದಿಸಬೇಕು. ಯಾವುದೇ ರೀತಿಯ ತಪ್ಪಿರಕೂಡದು. ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ. ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿ ಶುಲ್ಕನ ಪಾವತಿಸಿ ಅಪ್ಲಿಕೇಶನ್ PDF ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ? ಮೊದಲು ರಿಟರ್ನ್ ಎಕ್ಸಾಮ್ ಇರುತ್ತೆ, ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ PST ಅಂತ, ಫಿಸಿಕಲ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ PET ಅಂತ, ನಂತರ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಕೊನೆಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ಫೈನಲ್ ಮೆರಿಟ್ ಲಿಸ್ಟ್ ಪ್ರಕಟ ಆಗುತ್ತೆ. ಪ್ರಮುಖ ದಿನಾಂಕಗಳು ಅಂದ್ರೆ ನಿಮ್ಗೆ ತಿಳಿಸೋದಾದ್ರೆ, ಅರ್ಜಿ ಆರಂಭ 13 ಜುಲೈ 2026 ಆಗಿದೆ. ಕೊನೆಯ ದಿನಾಂಕ ಬಂದು 10 ಆಗಸ್ಟ್ 2026. ಶುಲ್ಕ ಪಾವತಿ ಮಾಡೋದು ನಿಮ್ಗೆ ಟೈಮಿಂಗ್ ನೋಡೋದಾದ್ರೆ 11 ಆಗಸ್ಟ್ 2026. ಲಿಖಿತ ಪರೀಕ್ಷೆ ಯಾವತ್ತಿರುತ್ತೆ ಅಂದ್ರೆ 20 ಸೆಪ್ಟೆಂಬರ್ 2026 ಅಲ್ಲಿ ಇರುತ್ತೆ. ಅಧಿಕೃತ ನೇಮಕಾತಿ ಮಾಹಿತಿನ ಈ ವೆಬ್ಸೈಟ್ ಗಳಲ್ಲಿ ನೀವು ನೋಡಬಹುದು ಮತ್ತು ಪರಿಶೀಲಿಸಬಹುದು ಮತ್ತು ಅರ್ಜಿ ತುಂಬಬಹುದು. ಯಾವ್ದಪ್ಪ ಅದು ಅಧಿಕೃತ ವೆಬ್ಸೈಟ್ ಅಂತ ಅನ್ನೋದಾದ್ರೆ, KEA ರಿಕ್ರೂಟ್ಮೆಂಟ್ ಪೋರ್ಟಲ್ ಅಂತ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನ ಕ್ಲಿಕ್ ಮಾಡಿ ನೋಡಿ. KEA ರಿಕ್ರೂಟ್ಮೆಂಟ್ ಪೋರ್ಟಲ್ ಹೋಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಅಂತ ಹೋಗಿ ವಿಸಿಟ್ ಮಾಡಿ. ಈ ಮಾಹಿತಿ ಉಪಯೋಗ ಅನಿಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.